ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಹಲವಾರು ಜನ ಸುಮಾರು ಜನ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ, ಆದರೂ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಸೊ ಹಂಗಾಗಿ ವೆಯ್ಟ್ ಲಾಸ್ಗೋಸ್ಕರ ಒಂದು 2 ರೀತಿಯಾದಂತಹ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 2 ರೀತಿಯಾದಂತಹ ವಸ್ತುನ ತೊಗೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ನಮ್ಮ ಆರೋಗ್ಯಕ್ಕೆ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಅತಿ ಸುಲಭವಾಗಿ ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ರಾಮಬಾಣ ಆಗಿರೋಂತಹ ಗೋಂದ ಕಟೇರ ಮತ್ತು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಗೋಂದ ಕಟೇರ ಅಂತಂದರೆ ಆಲ್ಮಂಡ್ ಗಮ್ ಅಂತ ಅಂದರೆ ಎಲ್ಲ ರೀತಿಯಾದ ಅಂಗಡಿಗಳಲ್ಲೂ ಸ್ಟೋರಲ್ಲೂ ಸಿಗುತ್ತೆ. ಸೊ ಹಂಗಾಗಿ ನೀವು ಅದನ್ನು ಎಲ್ಲಿ ಬೇಕಾದ್ರೂ ಖರೀದಿ ಮಾಡ್ಕೊಂಡು ತರ್ಬೋದು. ಚಿಯಾ ಸೀಡ್ಸ್ ನಿಮಗಿನ್ನೇನು ಸಬ್ಜಾ ಸೀಡ್ಸ್ ಎಲ್ಲ ಗೊತ್ತೇ ಇದೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸೊ ಹಂಗಾಗಿ ಸಬ್ಜಾ ಸೀಡ್ಸನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದರಿಂದ ನಮಗೇನು ಉಪಯುಕ್ತ ಆಗುತ್ತೆ, ಅದರಿಂದ ನಮಗೇನು ಬೆನಿಫಿಟ್ಸ್ ಆಗುತ್ತೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಸೊ ಅದರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ, ಅದ್ರ ಬೆನಿಫಿಟ್ಸ್ನ ನಿಮಗೆ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ನಾವು ಹೆಲ್ತಿ ಡ್ರಿಂಕ್ಸ್ನ ಯಾವ ರೀತಿಯಾಗಿ ಮಾಡೋದು, ಅದನ್ನು ಯಾವ ಸಮಯದಲ್ಲಿ ತೊಗೋಬೇಕು, ಯಾವ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಸಹ ನಾವೀಗ ನಿಮಗೆ ಹೇಳ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಬನ್ನಿ ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಸಹ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ರೀತಿಯಾದಂತಹ ಹೆಲ್ತಿ ಡ್ರಿಂಕ್ಸ್ನ ಮಾಡಿದ್ದೀನಿ. ಮೊದಲನೇದು ತೋರಿಸ್ತೀನಿ ನಿಮಗೆ. ಶುಂಠಿಯಿಂದ ನಾನು ಹೆಲ್ತಿ ಡ್ರಿಂಕ್ಸ್ನ ಮಾಡ್ತಾಯಿದ್ದೀನಿ. ಈ ಶುಂಠಿಯಿಂದ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಶುಂಠಿಯಿಂದ ನಮಗೆ ಹಲವಾರು ಪ್ರಯೋಜನಗಳಿದ್ದಾವೆ. ಸೊ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಆ ಬೆನಿಫಿಟ್ಸ್ ಯಾವಪ್ಪ ಅಂತ ಅಂದರೆ, ಶುಂಠಿ ನಮ್ಮ ಚರ್ಮದ ರೋಗಗಳಿಗೆ ತುಂಬ ಅಂದರೆ ತುಂಬಾ ಸಹಾಯ ಆಗಿದೆ. ನಮ್ಮ ತುರಿಕೆ ಆಗಿರ್ಬೋದು, ಪ್ರತಿಯೊಂದು ಅಂದರೆ ನಮ್ಮ ಸ್ಕಿನ್ನಲ್ಲಿ ತುಂಬ ಹಲವಾರು ಸಮಸ್ಯೆಗಳಿದ್ದಾವೆ. ಸೊ ಹಂಗಾಗಿ ಅದನ್ನು ಚರ್ಮದ ರೋಗಗಳಿಗೂ ಸಹ ನಾವು ಶುಂಠಿನ ತುಂಬ ಉಪಯುಕ್ತವಾಗಿ ಯೂಸ್ ಮಾಡ್ತೀವಿ. ಇನ್ನು ನಮ್ಮ ಜೀರ್ಣಾಂಗ ಕ್ರಿಯೆಗೂ ಅಷ್ಟೇ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಇನ್ನು ಮೈಗ್ರೇನ್ ಸಮಸ್ಯೆಗೂ ಸಹ ಹಸಿ ಶುಂಠಿನ ಬಳಸೋದ್ರಿಂದ ನಮ್ಮ ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಿರೋರು ಸಹ ಅದು ಕಡಿಮೆ ಆಗುತ್ತೆ. ನಮ್ಮ ಬೊಜ್ಜು, ಇನ್ನು ಮೇಯ್ನಾಗಿ ನಮ್ಮ ವೆಯ್ಟ್ ಲಾಸಿಗೆ ಶುಂಠಿನ ನಾವು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಉಪಯುಕ್ತವಾಗಿದೆ. ಇದನ್ನು ಶುಂಠಿನ ಕಟು ರಸ ಪ್ರಧಾನ ಅಂತ ಕರೀತಾರೆ. ಸೊ ಇದು ತುಂಬಾ ಕಹಿಯಾಗಿರುವಂತಹ ವಸ್ತುವಿನ ಇದು ನಮ್ಮ ಗ್ಯಾಸ್ಟ್ರಿಕ್ನು ಸಹ ಕಡಿಮೆ ಮಾಡುತ್ತೆ. ಇನ್ನು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದರೆ, ಒಂದು ಗ್ಲಾಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕುದ್ದಿರೋವಂಥ ನೀರನ್ನು ಹಾಕ್ಬಿಟ್ಟು ಅದನ್ನು ಶುಂಠಿನ ಚೆನ್ನಾಗಿ ಮೇಲೆ ಸಿಪ್ಪೆ ಎಲ್ಲ ಎದ್ಬಿಟ್ಟು ಜಜ್ಜಿಬಿಟ್ಟು ಕುದಿಯುವಂಥ ನೀರಿಗೆ ಹಾಕಿಬಿಟ್ಟು ನಾವು ಒಂದು 10 ರಿಂದ 5 ನಿಮಿಷ ಈ ರೀತಿ ಮುಚ್ಚಿ ಎತ್ತಿಡಬೇಕು. ಯಾಕಂದರೆ ಅದರ ಅಂಶ ನೀರಿನಲ್ಲಿ ಬಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಎತ್ತಿಡಬೇಕಾಗುತ್ತೆ ಈ ರೀತಿ ಮುಚ್ಚಿ. ಆಲ್ಮಂಡ್ ಗಮ್ ಮತ್ತು ಸಬ್ಜಾ ಸೀಡ್ಸಿಂದ ನಾವು ಇನ್ನೊಂದು ಡ್ರಿಂಕ್ಸ್ನ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಶುಗರ್ ಬೇಕಾಗುತ್ತೆ. ಸೊ ಶುಗರ್ನ ನಾವು ಸಕ್ಕರೆನ ಯೂಸ್ ಮಾಡೋದ್ರಿಂದ ನಮ್ಮ ಕೊಲೆಸ್ಟ್ರಾಲು ಮತ್ತು ನಮ್ಮ ಸಕ್ಕರೆ ಒತ್ತಡ ಅಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಮ್ಮ ತೂಕದ ಹಿಡಿತವನ್ನು ಸಹ ಕಡಿಮೆ ಮಾಡಲು ಆಗೋದಿಲ್ಲ. ಸೊ ಹಂಗಾಗಿ ನಾವಿಲ್ಲಿ ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಇದು ಬಂದು ಆಲ್ಮಂಡ್ ಗಮ್ ಅಂತ ನೋಡಿ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಏನಿಲ್ಲ ಅಂದ್ರೂ 10 ರಿಂದ 12 ಅವರು ಚೆನ್ನಾಗಿ ನೆನೆಸ್ಬೇಕು. ನೀರಲ್ಲಿ ನೆನೆದಷ್ಟು ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಹಂಗಾಗಿ ಇದನ್ನು ನಾವು 10 ಅವರ್ ಆದರೂ ನೆನೆಸಿಡಬೇಕು. ನೋಡಿ ಇಲ್ಲಿ 10 ಅವರ್ ಆಗಿದೆ, ನೆನೆಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಇದರಲ್ಲಿ ಗೋಂದ ಕಟೇರದಲ್ಲಿ ಯಾವ್ಯಾವಪ್ಪ ಬೆನಿಫಿಟ್ಸ್ ಅಂತಂದರೆ, ಇದರಲ್ಲಿ ತುಂಬ ಅಂದರೆ ತುಂಬ ವಿಶೇಷ ಗುಣಗಳಿರ್ತವೆ. ನಮ್ಮ ಬೇಸಿಗೆಯಲ್ಲಿ ಯಾವುದಾದ್ರು ಒಂದು ತಂಪಾದ ಪಾನೀಯದ ಜೊತೆ ನಾವು ಇದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಉಷ್ಣಾಂಶತೆಯೂ ಸಹ ಇದು ಕಡಿಮೆ ಮಾಡುತ್ತೆ. ಮತ್ತು ಚಳಿಗಾಲದಲ್ಲೂ ಸಹ ಇದು ಬೆಚ್ಚಗನೆ ಇರುವಂತಹ ದ್ವಂದ್ವ ಗುಣಗಳನ್ನು ಸಹ ಇದು ಹೊಂದಿರುತ್ತದೆ. ನಮ್ಮಲ್ಲಿರೋ ಜೀವಕೋಶಗಳ ಬೆಳವಣಿಗೆಗೂ ಇದು ಸಹ ಸಹಾಯ ಮಾಡುತ್ತದೆ. ನಮ್ಮ ಮಲಬದ್ಧತೆ ಆಗಿರ್ಬೋದು, PCOD ಸಮಸ್ಯೆ ಆಗಿರ್ಬೋದು, ಇದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಇರುತ್ತದೆ. ಸೊ ಹಂಗಾಗಿ ಇದು ನಮ್ಮ ದೇಹದಲ್ಲಿನ ತೂಕವನ್ನು ಸಹ ಕಡಿಮೆ ಮಾಡಲು ಈ ಗೋಂದ ಕಟೇರ ತುಂಬ ಅಂದರೆ ತುಂಬಾ ರಾಮಬಾಣವಾಗಿದೆ. ಸೊ ಇದನ್ನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಇದು ಸಹ ಯಾವ ಟೈಮಲ್ಲಿ ಬೇಕಾದ್ರೂ ತೊಗೋಬೋದು. ಟೈಮಿಂಗ್ಸ್ ಅಂತ ಏನಿಲ್ಲ, ಊಟ ಆದಮೇಲೆ ಬೇಕಾದ್ರೂ ತೊಗೋಬೋದು. ಊಟಕ್ಕಿಂತ ಮುಂಚೆ ತೊಗೊಂಡ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಸೊ ಹಂಗಾಗಿ ನಾನು ಯಾವಾಗಲೂ ಊಟಕ್ಕಿಂತ ಮುಂಚೆಲೇ ತೊಗೊಳ್ತೀನಿ. ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕಾದಿರೋ ಹಾಲಿನ ಜೊತೆಗೆ ನಾವು ಗೋಂದ ಕಟೇರ ಮತ್ತು ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀವಿ. ಚಿಯಾ ಸೀಡ್ಸ್ ಅಂತೂ ಅಂದರೆ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಇವೆರಡರಲ್ಲಿ ನೀವು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಇದರಿಂದ ತುಂಬ ಅಂದರೆ ತುಂಬಾ ಉಪಯುಕ್ತವಾದಂತಹ ಬೆನಿಫಿಟ್ಸ್ಗಳಿದ್ದಾವೆ. ಇನ್ನು ಅದ್ರ ಜೊತೆಗೆ ನಾನು ಶುಗರ್ ಬದಲು ಕಲ್ಲು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇನ್ನು ಇಲ್ಲಿ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ನ ಉಪಯೋಗಗಳು, ಪ್ರಯೋಜನಗಳು ಅಂದರೆ, ಇದು ಜೀರ್ಣಕ್ರಿಯೆಗೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತದೆ. ನಮ್ಮ ಮಲಬದ್ಧತೆಯೂ ಸಹ ಇದು ತಡೆಯುತ್ತದೆ.
ದೇಹವನ್ನು ಹೈಡ್ರೀಕರಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ಇದು ಸ್ಥಿರಗೊಳಿಸಲು ತುಂಬ ಸಹಾಯವಾಗುತ್ತದೆ. ಒಮೆಗಾ ಕ್ಯಾಲ್ಶಿಯಂ ಮೆಗ್ನೀಷಿಯಮನ್ನು ಸಹ ಹೊಂದಿರುತ್ತದೆ. ಇದು ನಿದ್ರೆಗೆ ಅಂದರೆ ತುಂಬ ಅಂದರೆ ನಿದ್ರೆ ಚೆನ್ನಾಗಿ ಬರುತ್ತೆ. ಸೊ ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತೆ, ಕೆಲವರಿಗೆ ನಿದ್ದೆ ಬರಲ್ಲ. ಸೊ ಹಂಗಾಗಿ ಇದು ನಿದ್ರೆ ಬರೋದಕ್ಕೂ ಸಹ ತುಂಬ ಉಪಯುಕ್ತವಾಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವೆಯ್ಟ್ ಲಾಸ್ಗೆ ಇದು ತುಂಬ ರಾಮಬಾಣ ಅಂತಲೇ ಕರಿಬೋದು. ಸೊ ಹಂಗಾಗಿ ನೋಡಿ, ಈ ರೀತಿಯಾಗಿ ನಾನು ಹಾಲಿಂದನೂ ಸಹ ಹಾಲು ಮತ್ತು ಸಬ್ಜಾ ಸೀಡ್ಸನ್ನು ಬಳಸಿ ನಾನು ಅದಕ್ಕೆ ಶುಗರ್ ತೊಗೊಂಡಿಲ್ಲ, ಇಲ್ಲಿ ಕಲ್ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಬಳಸ್ಕೊಂಡು ನಾನು ಈ ರೀತಿಯಾಗಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಡ್ರಿಂಕ್ಸ್ ಯಾವುದಪ್ಪ ಅಂತ ಅಂದರೆ, ಇನ್ನು ಅದರಲ್ಲಿ ಯಾವುದೂ ಮಿಕ್ಸ್ ಇಲ್ಲ, ಜಸ್ಟ್ ನಾರ್ಮಲಾಗಿ ಮಾಡ್ಕೋತಾ ಇದ್ದೀನಿ, ಕೋಲ್ಡ್ ವಾಟ್ರಲ್ಲಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಒಂದು ಗ್ಲಾಸ್ಗೆ 2 ಐಸ್ ಕ್ಯೂಬನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಗ್ಲಾಸ್ ನೀರನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ. ನಾವು ನೀರಿನ ಜೊತೆಗೆ ಬೇಕಾದ್ರೂ ತೊಗೋಬೋದು. ಈ ಗೋಂದ ಕಟೇರ ಮತ್ತು ಸಬ್ಜಾ ಸೀಡ್ಸನ್ನು ನಾವು ನೀರಲ್ಲಿ ಸಹ ತೊಗೋಬೋದು, ಇಲ್ಲ ಒಂದು ಸ್ಮೂತೀಸಲ್ಲಿ ಸಹ ತೊಗೋಬೋದು. ಹಲವಾರು ನಿಮ್ಗೆ ಯಾವುದ್ರಲ್ಲಿ ಇಷ್ಟ ಆಗುತ್ತೆ ಅದರಲ್ಲಿ ಬೇಕಾದ್ರೂ ನೀವು ತೊಗೋಬೋದು. ಇಲ್ಲಿ ಜಸ್ಟ್ ನಾನಿಲ್ಲಿ ಒಂದು ವಾಟರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಗ್ಲಾಸ್ಗೆ ನೀವು 2 ಐಸ್ ಕ್ಯೂಬನ್ನು ಹಾಕಿ ಅದಕ್ಕೆ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಇನ್ನು 2 ಸ್ಪೂನ್ ಆಗುವಷ್ಟು ನೀವು ಆಲ್ಮಂಡ್ ಗಮ್ಮನ್ನು ಸಹ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮಂಡ್ ಗಮ್ನ ಹಾಕಿದ ನಂತರ ನಾವಿಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ನೀವು ಚಿಯಾ ಸೀಡ್ಸ್ ಆದರೂ ತೊಗೋಬೋದು, ಸಬ್ಜಾ ಸೀಡ್ಸ್ ಆದರೂ ತೊಗೋಬೋದು, ಎರಡೂ ಒಂದೇ, ಬಟ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಆಪ್ಷನಲ್, ನಿಮ್ಗೆ ಯಾವ್ದು ಬೇಕಾದರೂ ಅದನ್ನು ತೊಗೋಬೋದು. ನಾನು ಸಬ್ಜಾ ಸೀಡ್ಸ್ನ ತೊಗೊಂಡಿರೋದ್ರಿಂದ ಇದು ತುಂಬಾ ಬೆನಿಫಿಟ್ಸ್ ಇದೆ. ಸಬ್ಜಾ ಸೀಡ್ಸು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತದೆ. ನಮ್ಮ ಮಲಬದ್ಧತೆಯನ್ನು ಸಹ ತಡೆಯುತ್ತದೆ. ದೇಹವನ್ನು ಹೈಡ್ರೀಕರಿಸುತ್ತದೆ. ಹಲವಾರು ನಮ್ಮ ಸಮಸ್ಯೆಗಳಿಗೆ PCOD ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಗೂ ಇದು ತುಂಬಾ ಉಪಯುಕ್ತವಾಗಿರುತ್ತದೆ. ಇನ್ನು ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸಹ ಹಿಂಡ್ಕೊಳ್ತಾ ಇದ್ದೀನಿ ವಾಟರ್ಗೆ. ನೋಡಿ, ಹೆಲ್ತಿ ಡ್ರಿಂಕ್ಸಿಗೆ ನಿಂಬೆಹಣ್ಣಿಂದ ನಮಗೆ ತುಂಬ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿದೆ. ನಮ್ಮ ಜೀರ್ಣಕ್ರಿಯೆಗೆ ಆಗಿರ್ಬೋದು, ನಮ್ಮ ಕಾಂತಿ ಅಂದರೆ ನಮ್ಮ ಚರ್ಮಕ್ಕೂ ಸಂಬಂಧಪಟ್ಟಂತೆ ಇದು ತುಂಬ ಬೆನಿಫಿಟ್ಟಾಗಿ ಕೆಲಸ ಮಾಡುತ್ತೆ, ವರ್ಕ್ ಮಾಡುತ್ತೆ. ನಮ್ಮ ಸುತ್ತಮುತ್ತ ಇರೋ ಹೊಟ್ಟೆ ಮೇಲಿನ ಬೊಜ್ಜುಗಳನ್ನು ಸಹ ಇದು ಕರಗಿಸುತ್ತೆ. ಸೊ ಹಂಗಾಗಿ ಇದನ್ನು ನಾವು ಈ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ವಾಟರ್ಗೆ 2 ಐಸ್ ಕ್ಯೂಬನ್ನ ಹಾಕ್ಕೊಂಡು ಆಲ್ಮಂಡ್ ಗಮ್ನ ಹಾಕಿ ಸಬ್ಜಾ ಸೀಡ್ಸ್ನ ಹಾಕಿ ಒಂದು ಪುದೀನ ಎಲೆ ಅಂದರೆ ಫ್ಲೇವರ್ಗೋಸ್ಕರ ಒಂದು ಪುದೀನ ಎಲೆನ ಹಾಕ್ಬಿಟ್ಟು ನಿಂಬೆಹಣ್ಣಿಂದ ನಾನು ಈ ರೀತಿಯಾದಂತಹ ಒಂದು ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಈ ತರಹದ ಜ್ಯೂಸ್ಗಳನ್ನ ಮಾಡಿಕೊಂಡು ಮನೆಯಲ್ಲಿ ಹೆಲ್ತಿ ಡ್ರಿಂಕನ್ನ ಮಾಡಿಕೊಂಡು ನೀವು ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ತುಂಬಾ ಬೇಗ ಆಗುತ್ತೆ. ಸೊ ಹಂಗಾಗಿ ಇದನ್ನು ಯಾರೂ ಮಿಸ್ ಮಾಡ್ದೇ ತೊಗೋಬೋದು. ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ತೊಗೋಬೋದು. ಸೊ ಈ ರೀತಿಯಾಗಿ ನೀವು ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ತುಂಬಾ ಆಗುತ್ತೆ. ಇನ್ನು ಆಗಲೇ 15 ನಿಮಿಷಗಳ ಕಾಲ ನಾನು ನೆನೆಸಿಟ್ಟಿದ್ದೆ ಅಲ್ವಾ ಶುಂಠಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಅದರ ರಸ ಅಂದರೆ ಅದರ ಅಂಶನೆಲ್ಲ ಬಿಟ್ಕೊಂಡಿದೆ. ಈಗ ಈ ಅಂಶನ ಬಿಟ್ಕೊಂಡಿರೋದ್ರ ನೀರಿನ ಜೊತೆಗೆ ನಾನು ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಿಂಬೆಹಣ್ಣಿಂದ ನಮ್ಗೆ ಅದು ಹಲವಾರು ನಮ್ಮ ಸಮಸ್ಯೆಗಳಿಗೆ ಇದು ತುಂಬ ಉಪಯುಕ್ತವಾದಂತಹ ವಸ್ತು. ನಮ್ಮ ಆರೋಗ್ಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಮತ್ತು ನಮ್ಮ ಚರ್ಮಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾಯಿಲೆಗಳಿಗೂ ಸಹ ಇದು ನಿಂಬೆಹಣ್ಣು ತುಂಬಾ ಉಪಯುಕ್ತವಾಗಿ ಕೆಲಸ ಮಾಡುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವೆಯ್ಟ್ ಲಾಸ್ಗೂ ಸಹ ಇದು, ನಮ್ಮ ಹೊಟ್ಟೆ ಸುತ್ತಮುತ್ತ ಇರುವ ಬೊಜ್ಜನ್ನು ಕರಗಿಸೋಕ್ಕೂ ಸಹ ಇದು ಹೆಲ್ತಿಯಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ನಾನು ನಿಂಬೆಹಣ್ಣನ್ನು ಸಹ ಈ ಶುಂಠಿ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ನೀವು ಶುಂಠಿನ ಜಜ್ಜಿ ಹಾಕಿರೋದ್ರಿಂದ ಇದನ್ನು ನೀವು ಹಾಗೆ ಜಗಿದು ತಿನ್ನೋರಾಗಿದ್ದರೆ ಅದನ್ನು ತಿನ್ಬೋದು, ಇಲ್ಲ ನಮಗೆ ಬೇಡ ಅಂದರೆ ನೀವು ಸೋಸಿಬಿಟ್ಟು ಅದನ್ನು ಸೇವನೆ ಮಾಡ್ಬೋದು ನೋಡಿ. ನಾನು ಈ ರೀತಿಯಾದಂತಹ ಡ್ರಿಂಕ್ಸ್ಗಳನ್ನ ಮಾಡಿದ್ದೀನಿ. ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಈ ಡ್ರಿಂಕ್ಸ್ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯನೂ ಸಹ ನೀವು ತಿಳಿಸ್ಬೋದು ನನಗೆ ತಿಳಿದ ಮಟ್ಟಿಗೆ ನಾನು ಈ ರೀತಿಯಾದಂತಹ ಹೆಲ್ತಿ ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿತೀನಿ. ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಈ ಹೆಲ್ತಿ ಡ್ರಿಂಕ್ಸ್ ಎಲ್ಲ. ನನಗೂ ಸ್ವಲ್ಪ ಫ್ಯಾಟ್ ರೆಡ್ಯೂಸ್ ಆಗಿದೆ. ಸೊ ಹಂಗಾಗಿ ವೆಯ್ಟ್ ಲಾಸ್ಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ. ಸೊ ಹಂಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್.